ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಧೂಸ್ ಕುಕ್ಕಿಂಗ್ ವ್ಲಾಗ್. ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಈವ್ನಿಂಗು ತುಂಬ ಚಳಿ ಆಗ್ತಾ ಇರುತ್ತೆ. ಹಾಗಾಗಿ ಈವ್ನಿಂಗ್ ಅಡುಗೆ ಮಾಡಬೇಕಾಗಿತ್ತು. ಏನು ಮಾಡೋದು ಅಂತ ಹೇಳಿ ಹುಳ್ಳಿಕಾಳು ಹುಳಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹುಳ್ಳಿಕಾಳು ಹುಳಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹುಳ್ಳಿಕಾಳು ಹುಳಿ ಮಾಡಿದ್ದೀನಿ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ. ನೀವು ನೋಡಿ ಒಂದು ಸಲ ಮಾಡಿ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ಒಂದು ಕುಕ್ಕರ್ನಲ್ಲಿ ಒಂದು ಬೌಲಷ್ಟು ಹುಳ್ಳಿಕಾಳನ್ನ ತೊಗೊಂಡು ಅದನ್ನು ಹುರಿದು ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ತೊಳೆದು ಇಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಈ ಮಸಾಲೆಗೆ ಒಂದು ಜಾರ್ನಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 3-4 ಈರುಳ್ಳಿ ಹಾಕ್ಕೊಂಡು ಹುಳಿ ಸಾಂಬಾರು ಆಗಿರೋದ್ರಿಂದ ಹುಣಸೆಹಣ್ಣು ಮತ್ತು ಟೊಮೊಟೊ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. 2 ಟೊಮೊಟೊ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇಲ್ಲಿ ನಾನು ಖಾರಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮನೇಲಿ ನೀವು ಎಷ್ಟು ಖಾರದ ಪುಡಿ ಯೂಸ್ ಮಾಡ್ತೀರಿ ಅಂತ ಗೊತ್ತಾಗುತ್ತಲ್ಲ ನಿಮಗೆ. ಆ ರೀತಿ ಖಾರದ ಪುಡಿ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ. ನಾನು ಇವಾಗ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ ಈಗ ರುಬ್ಬಿದಾಗಿದೆ. ಇವಾಗ ಇದು ನೈಸ್ ಆಗಿದೆ. ಇವಾಗ ಸಾಂಬಾರಿಗೆ ಮಸಾಲೆ ರೆಡಿಯಾಗಿದೆ. ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ಒಂದು ಕುಕ್ಕರ್ನಲ್ಲಿ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ ಜೊತೆಗೆ ಒಂದು ಅರ್ಧ ಈರುಳ್ಳಿಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಅರ್ಧ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ಬೇಕಾಗತ್ತೆ. ಈ ಒಗ್ಗರಣೆಗೆ ಹಾಕಿ ಒಂದು 5 ಸೆಕೆಂಡ್ಗಳ ಕಾಲ ಹಾಗೆ ಹುರ್ಕೊಂಡು ಇವಾಗ ನಾವು ಹುಳ್ಳಿಕಾಳನ್ನ ತೊಳೆದು ಇಟ್ಕೊಂಡಿದ್ದೀವಿ ಆಲ್ರೆಡಿ. ಈ ಹುಳ್ಳಿಕಾಳನ್ನ ನಾವು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕುಕ್ಕರಲ್ಲಿ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಹುಳ್ಳಿಕಾಳನ್ನ. ಅದನ್ನು ಹಾಕ್ಕೊಂಡು ಹಾಗೆ ಒಂದು 5 ಸೆಕೆಂಡ್ಗಳ ಕಾಲ ಹಾಗೆ ಹುರ್ಕೊಂಡ್ಮೇಲೆ ಇಲ್ಲಿ ನಾನು ತರಕಾರಿ ಹಾಕ್ಕೊಳ್ತಾಯಿದ್ದೀನಿ. ನೆಕ್ಸ್ಟು ತರಕಾರಿಲಿ ನಾನು ಬರೀ ಆಲೂಗಡ್ಡೆ ಮತ್ತು ಬದನೆಕಾಯಿ ಎರಡನ್ನೇ ತೊಗೊಂಡಿದ್ದೀನಿ. ಈ ಹುಳಿಗಳಿಗೆಲ್ಲ ಸಾಮಾನ್ಯವಾಗಿ ಬರೀ ಆಲೂಗಡ್ಡೆ ಬದನೆಕಾಯಿ ಅಷ್ಟೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಬರೀ ಆಲೂಗಡ್ಡೆ ಬದನೆಕಾಯಿ ಅಷ್ಟೇ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ 2 ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಬದನೆಕಾಯಿ ಕೂಡ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಈಗ ಅದನ್ನು ಕೂಡ ತೊಳೆದು ಒಗ್ಗರಣೆ ಜೊತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಸಲ ಹಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇಲ್ಲಿ ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಸಾಲೆನ ಕೂಡ ನಾನು ಈ ಒಗ್ಗರಣೆ ಜೊತೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಗೆ ಆ ಮಸಾಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ನಮಗೆ ಯಾವ ರೀತಿ ಎಷ್ಟು ತೆಳ್ಳಗೆ ಬೇಕೋ ಅಂತ ನೋಡಿಕೊಂಡು ನಾವು ಇಲ್ಲಿ ನೀರನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ ಇಲ್ಲಿ. ಇದು ಕುಕ್ಕರೆಲ್ಲ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನಾವು ನೋಡ್ಕೊಂಡು ಫಸ್ಟ್ ನೀರು ಹಾಕ್ಕೊಳ್ಬೇಕಾಗತ್ತೆ. ನೀರು ಹಾಕ್ಕೊಂಡು ಇಲ್ಲಿ ನಾವು ಉಪ್ಪು ಹಾಕ್ಕೊಂಡಿಲ್ಲ ಆವಾಗಲೇ. ಈಗ ನಾನು ಉಪ್ಪು ಕೂಡ ಹಾಕ್ಕೊಂಡು ಈಗೆಲ್ಲ ನಾನು ಮಿಕ್ಸ್ ಮಾಡಿ ಕುಕ್ಕರ್ ಹಾಕಿ ಕೂಗಲಿಕ್ಕೆ ಅಂತ ಇಡ್ತೀನಿ. ಇಲ್ಲಿ ನಾನು 3 ವಿಷಲ್ ಕೂಗಿಸ್ಕೊಳ್ತೀನಿ. 3 ವಿಷಲ್ ಕೂಗಿಸ್ಕೊಂಡ್ಮೇಲೆ ಬಿಸಿಯಾಗಿರುವಂಥ ಹುಳ್ಳಿಕಾಳು ಹುಳಿ ರೆಡಿ ಆಗುತ್ತೆ. ಹುಳ್ಳಿಕಾಳು ಹುಳಿ ಜೊತೆಗೆ ಬಿಸಿಯಾಗಿರುವಂಥ ಮುದ್ದೆ ತುಂಬ ಚೆನ್ನಾಗಿತ್ತು. ಆವತ್ತಿನ ದಿವಸ ಮುಗೀತು. ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ನ ಇದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಬಂದು ನನ್ನದು ಬರ್ಡೇ ಇರುತ್ತೆ. ಅವತ್ತು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆಗೆ ಹೋಗ್ಬೇಕಾಗಿತ್ತು. ಅವತ್ತು ರೀಸೆಂಟಾಗಿ ನಮ್ಮ ಆಂಟಿ ಮಗಳು ಮದುವೆ ಆಯಿತು. ಹುಡುಗನ ಮನೆಯವರು ಬರೋದು, ಇವರು ಅಲ್ಲಿಗೆ ಹೋಗೋದು, ಈ ಥರ ಓಡಾಟಗಳಿರ್ತಾವಲ್ಲ. 3-4 ಸಲ ಓಡಾಡಬೇಕಾಗತ್ತೆ. ಹಾಗಾಗಿ ಅವತ್ತು ಗಂಡಿ ಮನೆಯವರು ಹೆಣ್ಣು ಮನೆಗೆ ಬರ್ತಾಯಿದ್ರು. ಹಾಗಾಗಿ ನಮ್ಮ ಆಂಟಿಯವ್ರು ನನಗೆ ಕರೆದಿದ್ರು, ಬಾ ಅಂತ, ಇಲ್ಲಿಗೆ ಬಂದುಬಿಡು ಊಟಕ್ಕೆ ಅಂತ. ನಾನು ನನ್ನ ಮಕ್ಕಳನ್ನ ಸ್ಕೂಲು ಕಾಲೇಜಿಂದ ಬರೋದೇ ಸಂಜೆ ಆಗಿಬಿಡುತ್ತಲ್ಲ ಅಂತ ಸಂಜೆವರೆಗೂ ಮನೆಯಲ್ಲೇ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ನಮ್ಮ ಆಂಟಿ ಮನೆಗೆ ಹೊರಟೆ. ಅಲ್ಲಿಗೆ ಹೋದರೆ ಅಲ್ಲಿ ನಮ್ಮ ಆಂಟಿ ಬಂದು ಸರ್ಪ್ರೈಸಾಗಿ ನನಗೆ ಕೇಕ್ ತರಿಸಿ ಇಟ್ಟಿದ್ದರು, ಕೇಕ್ ಕಟ್ ಮಾಡಿಸೋದಕ್ಕೆ. ನಾನು ಎತ್ಕೊಂಡಿದ್ದೆಲ್ಲ ಮಗು, ಈ ಮಗು ಬಂದು ನನ್ನ ತಂಗಿ ಮಗು, ಇದು ನಮ್ಮ ಆಂಟಿ ಮಗಳು ಮಗು. ನನ್ನ ಪಕ್ಕ ನಿಂತಿರೋದು ಬಂದು ನನ್ನ ತಮ್ಮನ ಮಗು, ನಮ್ಮ ಆಂಟಿ ಮಗನ ಮಗು ಅದು. ಇವಾಗ ಕಟ್ ಮಾಡಿಸ್ತಾ ಇದ್ದಾರಲ್ಲ ಕೇಕು, ರೆಡ್ ಕಲರ್ ಸ್ಯಾರಿ. ಇವರು ಬಂದು ನಮ್ಮ ಮಾದೇವಿ ಆಂಟಿ ಅಂತ, ಇವ್ರು ಕೊನೆ ಆಂಟಿ, ನಮ್ಮ ಅಮ್ಮನ ಕೊನೆ ತಂಗಿ ಇವರು. ಇವರೇ ಕೇಕ್ ತೊಗೊಂಡು ಕಟ್ ಮಾಡಿಸಿದ್ದು. ಇನ್ನು ಪರ್ಪಲ್ ಕಲರ್ ಸ್ಯಾರಿ ಹುಟ್ಟಿರೋರು ಬಂದು ನಮ್ಮ ಅಮ್ಮ ಅವರು. ಇನ್ನು ಇವಾಗ ಕೇಕ್ ಕಟ್ ಮಾಡ್ತಾ ಇರೋರು ಬಂದು ನಮ್ಮ 2ನೇ ಆಂಟಿ. ಇನ್ನು 3ನೇ ಆಂಟಿ ಒಬ್ಬರು ಮಿಸ್ ಆದರು, ಅವರು ಇರಲಿಲ್ಲ, ಮದುವೆಗೆ ಹೋಗಿದ್ದರು. ನಮ್ಮ ಅಮ್ಮನ ಜೊತೆಗೆ ಹುಟ್ಟಿರೋರು ಅಂತಂದರೆ ಇವರು ನಮ್ಮ ಅಮ್ಮನೇ ದೊಡ್ಡವರು. 4 ಜನ ಅಕ್ಕ ತಂಗಿದಿರು, 2 ಗಂಡು ಮಕ್ಕಳಿದ್ದಾರೆ, ನಮಗೆ 2 ಮಾವಂದಿರಿದ್ದಾರೆ. ಇವರು ಬಂದು ನಮ್ಮ 2ನೇ ಆಂಟಿ ಸೊಸೆ, ಇವರು ನನ್ನ ತಮ್ಮನ ಹೆಂಡ್ತಿ. ಅಲ್ಲಿ ಪಕ್ಕದಲ್ಲಿ ನಿಂತಿದೆಯಲ್ಲ ಮಗು, ಅವರಮ್ಮ ಅವರು. ಈ ರೀತಿ ಸಿಂಪಲಾಗಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡೆ, ಖುಷಿ ಆಯಿತು. ಇನ್ನು ಇವ್ರು ಬಂದು ನಮ್ಮ ಆಂಟಿ ಮಗಳು. ಆಲ್ರೆಡಿ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಅವ್ರಿಗೂ ಸಪೋರ್ಟ್ ಮಾಡಿ ಎಲ್ಲರೂ. ಪೂಜಾ ಮೋಹಕ್ ಯೂಟ್ಯೂಬ್ ಚಾನಲ್ ಅಂತೇಳಿ ಅವ್ರದ್ದು. ಇನ್ನು ಈ ಹುಡುಗಿ ಬಂದು ನಮ್ಮ ಮಾವನ ಮಗಳು. ಇವಳು ಕೂಡ ಪಾಪ ಕಾಲೇಜಿಂದ ಹಾಗೆ ಬಂದಿದ್ಲು. ನನ್ನ ಮಾವನ ಮಕ್ಕಳಿಬ್ಬರು ಅಲ್ಲಿಗೆ ಬಂದಿದ್ದರು. ಇನ್ನು ಇವರು ಕೇಕ್ ಕಟ್ ಮಾಡಿ ತಿನ್ನಿಸೋದಲ್ಲ, ಇವಳದೇ ರೀಸೆಂಟಾಗಿ ಮದುವೆ ಆಗಿದ್ದು, ನಮ್ಮ ಆಂಟಿ ಮಗಳು. ಇವಳು ಕೊನೆ ತಂಗಿ, ಇವಳು ಎಲ್ರಿಗೂ ಕೊನೆ ತಂಗಿ, ಚಿಕ್ಕವಳು ಇವಳು. ಇವಳಿಗೆ ಇವಾಗ ಮದುವೆ ಆಗಿದ್ದು. ಎಲ್ಲರಿಗೂ ಖುಷಿ ಆಯಿತು, ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮದುವೆ ಟೈಮಲ್ಲಿ. ಇದಾದಮೇಲೆ ಇವ್ರು ನಮ್ಮ ಮಾವನ ಮಗ.
ಈ ರೀತಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಅಲ್ಲಿ ಪಕ್ಕದಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾಯಿದ್ರು. ನಾನು ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಬೇರೆ ಹೋಗಿರಲಿಲ್ಲ. ಆಗ ದೇವ್ರ ದರ್ಶನ ಆಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು ನಮ್ಮ ಆಂಟಿಯವರೆಲ್ಲ. ಹಾಗಾಗಿ ಅಲ್ಲಿ ಪಕ್ಕದಲ್ಲಿ ಭಜನೆ ಮಾಡ್ತಾಯಿದ್ರು, ಅಯ್ಯಪ್ಪ ಸ್ವಾಮಿ ಭಜನೆ ಮಾಡ್ತಾಯಿದ್ರು. ಅವ್ರು ಕನ್ನಡದಲ್ಲಿ ಹಾಡು ಹೇಳ್ತಾಯಿದ್ರು. ಅದಕ್ಕೆ ಕೇಳಲಿಕ್ಕೆ ತುಂಬ ಚೆನ್ನಾಗಿತ್ತು. ನಾನು ನನ್ನ ಮಗ ಹೋಗಿ ಒಂದು 10 ನಿಮಿಷಗಳ ಕಾಲ ಅಲ್ಲೇ ಇದ್ದು ಅಲ್ಲಿ ಭಜನೆ ಕೇಳಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಬಂದು 3 ದೇವರಿಗೆ ಪೂಜೆ ಮಾಡ್ತಾಯಿದ್ರು. ಒಂದು ಗಣಪತಿ, ಒಂದು ಅಯ್ಯಪ್ಪ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, 3 ದೇವರಿಗೆ ಪೂಜೆ ನಡೀತಾ ಇತ್ತು. ತುಂಬ ಚೆನ್ನಾಗಿತ್ತು. ಭಕ್ತರುಗಳೆಲ್ಲ ತುಂಬ ಜನ ಇದ್ದರು ಅಲ್ಲಿ. ತುಂಬ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ನಮ್ಮ ಆಂಟಿ ಮನೆಗೆ ರಿಟರ್ನ್ ಆಗಿ ಅಲ್ಲಿ ನೈಟ್ ಊಟ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕ ಒಂದು ಬೆಲ್ ಐಕಾನ್ ಇರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಮೊದಲನೇ ವಿಡಿಯೋ ನಿಮಗೆ ಅಪ್ಲೋಡಾಗಿ ಬರುತ್ತೆ. ನೀವೆಲ್ಲರೂ ಅದನ್ನು ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಇದೇ ರೀತಿ ಇರಲಿ. ನನಗೆ ಆಲ್ರೆಡಿ ನಾನು ಶಾರ್ಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ನನಗೆ. ಥ್ಯಾಂಕ್ ಯು.